ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಹೆಂಗದಿರಿ. ಇವತ್ತಿನ ರೆಸಿಪಿ ಏನಂತಂದ್ರೆ ಜೋಳದ ಅಳ್ಳು. ನಾಗರ ಪಂಚಮಿ ಬಂತಂದ್ರೆ ಉತ್ತರ ಕರ್ನಾಟಕದ ಸೈಡ್ ಎಲ್ಲರ ಮನೆಯೊಳಗೂ ಮಾಡುವಂಥವು ಇವನ್ ಮಾಡೋದು ಭಾಳ ಈಸಿ. ಹೆಂಗೆ ಮಾಡೋದಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಜೋಳದ ಹಳ್ಳಿಂದ ಉಂಡಿನೂ ಕಟ್ತಾರೆ, ಆಮೇಲೆ ಇವನ್ನ ಒಗ್ಗರಣೆ ಹಾಕ್ಕೊಂಡು ಹಂಗನೂ ತಿಂತಾರೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ. ನೋಡೋಣ ಬರ್ರಿ ಇವನ್ನ ಮಾಡೋದು ಹೆಂಗಂತ. ಜೋಳದ ಹಳ್ಳು ಮಾಡೋಕೆ ನಮಗೆ ಮೊದಲು ಬೇಕಾಗ್ತೈತಿ ಜೋಳ. ಇಲ್ಲೇ ನಾನು ಹಳ್ಳಿನ ಜೋಳ ಅಂತ ಕಿರಾಣಿ ಸ್ಟೋರ್ ಒಳಗೆ ಸಿಗ್ತೈತಿ, ಅದನ್ನು ತೊಗೊಂಡೇನಿ. ನಿಮ್ಗೆ ಇವು ಸಿಗಲಿಲ್ಲ ಅಂತಂದ್ರೆ ನೀವು ನಾರ್ಮಲ್ ಜೋಳನೂ ಬಳಸ್ಬೋದು. ಇಲ್ಲೇ ಎಲ್ಲ ಜೋಳನೂ ನಾನು ಕ್ಲೀನ್ ಮಾಡ್ಕೊಂಡು ತೊಗೊಂಡೀನಿ. ನೆಕ್ಸ್ಟ್ ಇದನ್ನು ಒಂದು ಪಾತ್ರೆ ಒಳಗೆ ನೀರು ಕುದಿಯಾಕಿಟ್ಟೀನಿ. ನೀರು ಕುದಿಯೋವಾಗನ ನಾವು ಈ ಜೋಳ ಹಾಕ್ಕೋಬೇಕಾಗ್ತೈತಿ. ಜೋಳ ಹಾಕಿದ ಕೂಡಲೇ ಗ್ಯಾಸ್ ಆಫ್ ಮಾಡಿಬಿಡ್ರಿ, ಜೋಳನ ಕುದಿಸೋ ಹಂಗಿಲ್ಲ. ಈ ಪ್ರೊಸೆಸ್ಸಿಗೆ ಉಕ್ಕುರ್ಸೋದು ಅಂತ ಹೇಳ್ತೇವೆ. ನೆಕ್ಸ್ಟ್ ಸ್ಪೂನ್ಲೆ ಹಿಂಗೆ ಏನಾದರೂ ಮೇಲೆ ಹೊಲ್ಸೋದು ಬಂದಿತ್ತಂದ್ರೆ ಅದನ್ನು ತೆಗಿಯಾಕತ್ತೀನಿ ನಾನು. ಈ ಕುದಿಯೋ ನೀರೊಳಗೆ ಇವನ್ನ ಭಾಳ ಅಂದ್ರೆ ಒಂದು 4ರಿಂದ 5 ನಿಮಿಷ ಅಷ್ಟು ಬಿಡಬೇಕಾಗ್ತೈತಿ. ಆಮೇಲೆ ಇವನ್ನ ನಾನು ಸೋಸ್ಕೊಳಕತ್ತೀನಿ. ಈಗ ಒಂದು ಪಾತ್ರೆ ಒಳಗೆ ಸ್ಟ್ರೈನರ್ ಇಟ್ಕೊಂಡೀನಿ, ಅದ್ರ ಮೇಲೆ ಇವನ್ನ ಜೋಳ ಹಾಕಾಕತ್ತೀನಿ. ನೀರೆಲ್ಲ ಕೆಳಗೆ ಹೋಗ್ತೈತಿ, ಜೋಳ ಮೇಲೆ ಬರ್ತೈತಿ. ಆಮೇಲೆ ಒಂದು ಸ್ಪೂನ್ಲೆ ಹಿಂಗೆ ಅಗಲ್ ಮಾಡ್ಕೊಳಕತ್ತೀನಿ, ಬಿಸಿ ಭಾಳ ಇರ್ತೈತಲ್ಲ ಅದಕ್ಕೆ. ನೆಕ್ಸ್ಟ್ ಜೋಳನ ಆರಾಕಬೇಕಾಗ್ತೈತಿ. ಇಲ್ಲೇ ನಾನು ಒಂದು ಕಾಟನ್ ಬಟ್ಟೆ ಹಾಕೀನಿ, ಅದ್ರ ಮೇಲೆ ಎಲ್ಲ ಜೋಳನೂ ಹಾಕ್ಕೊಳಕತ್ತೀನಿ. ಬಿಸಿಲಿಗೆ ಒಣಗಿ ಹಾಕ್ಬೇಡ್ರಿ ಇವನ್ನ, ಮನೆಯೊಳಗನೆ ಎಲ್ಲರ ಒಂದು ರೂಮ್ನಾಗದು ಆರಾಕ್ಬೇಕು. ನೆಕ್ಸ್ಟ್ ಹಿಂಗೆ ಕೈಲೇ ಅಗಲ್ ಮಾಡಿ ಒಂದು ದಿನ ಅಂದ್ರೆ ಅಟ್ಲೀಸ್ಟ್ ಒಂದು 24 ಅವರ್ಸರ ಇವ ಆರಬೇಕು ಗಾಳಿಗೆ. 24 ಅವರ್ಸ್ ಆದಮೇಲೆ ನೋಡೋಣ ಜೋಳ ಕರೆಕ್ಟಾಗಿ ಆರ್ಯವೋ ಇಲ್ಲ ಅಂತ. ನೋಡ್ರಿ, ಇದ್ರಾಗ ನೀರಿನ ಅಂಶ ಒಂದು ಸ್ವಲ್ಪ ಇಲ್ಲ ಅಂದ್ರೆ ಜೋಳ ಅಳ್ಳು ಹುರ್ಕೊಳಕ್ಕೆ ರೆಡಿ ಆಗೈತಿ ಅಂದಂಗೆ. ನೆಕ್ಸ್ಟ್ ಇವನ್ನ ನಾನು ಒಂದು ಬೌಲ್ದಾಗ ತೆಗಿತಾ ಇದ್ದೀನಿ. ಇವನ್ನ ಹುರಿಯೋದು ಹೆಂಗಂತ ನೋಡೋಣ ನಡೀರಿನ. ಇಲ್ಲೇ ಗ್ಯಾಸ್ ಮೇಲೆ ಒಂದು ದೊಡ್ಡ ಬುಟ್ಟಿ ಇಟ್ಟೇನಿ, ಇದಕ್ಕೆ ಬೇಸನ್ ಬುಟ್ಟಿ ಅಂತಲೂ ಕರೀತಾರೆ. ಬುಟ್ಟಿ ಭಾಳ ಬಿಸಿ ಆಗೈತಿ. ಗ್ಯಾಸ್ನ ಜೋರನ್ನ ಇಟ್ಕೊರಿ ಫಸ್ಟ್. ನೆಕ್ಸ್ಟ್ ಇದ್ರೊಳಗೆ ಜೋಳ ಹಾಕ್ಕೋತೀನಿ. ಇಲ್ಲೇ 1.5 ಕಪ್ನಷ್ಟು ಜೋಳ ಹಾಕ್ಕೊಳಕತ್ತೀನಿ. ಭಾಳ ಹಾಕ್ಕೋಬೇಡ್ರಿ ಒಮ್ಮೆ ಜೋಳನ, 1.5 ಕಪ್ನಷ್ಟು ಅಷ್ಟು ಹಾಕೋರಿ, ಇಲ್ಲಾಂದ್ರೆ 2 ಕಪ್ ಹಾಕೋಬೋದು. ಆಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಹಿಂಗೆ ಜೋಳದ ಮೇಲೆ ಹಾಕ್ರಿ. ನೆಕ್ಸ್ಟ್ ಕೈಲೇ ಇಲ್ಲಾಂದ್ರೆ ಸ್ಪೂನ್ಲೇ ಹಿಂಗೆ ರೌಂಡ್ ಅಳಗಾಡ್ಸ್ಕೊತಾನೆ ಇರ್ಬೇಕು. ಗ್ಯಾಸ್ ಜೋರನ್ನ ಇರಲಿ. ನೋಡಿರಿ ನಾ ಹೆಂಗೆ ಮಾಡಾಕತ್ತೀನಲ್ಲ ಹಂಗೆ ಮಾಡ್ಬೇಕಾಗ್ತೈತಿ ಇವನ್ನ. ನೋಡಿರಿ ಜೋಳ ಹಳ್ಳು ಎಳಾಕತ್ತಾವಲ್ಲ, ಹಿಂಗೆ ಹಳ್ಳು ಎಳ್ಳೋ ಮುಂದೆ ಏನು ಮಾಡಿರಿ ಅಂದ್ರೆ ಗ್ಯಾಸ್ ಸ್ವಲ್ಪ ಸಣ್ಣ ಮಾಡ್ಕೊಂಬಿಡ್ರಿ, ಇಲ್ಲಾಂದ್ರೆ ಹೊತ್ತು ಹೋಗ್ತಾವೆಲ್ಲ ಹಳ್ಳುಗಳು. ನೋಡಿರಿ ಎಷ್ಟು ಚಲೋ ತಂಗೆ ಹಳ್ಳು ಎಳಾಕತ್ತಾವಲ್ಲ ಜೋಳ. ಇದು ಪರ್ಫೆಕ್ಟಾಗಿ ಐತಿ, ನೀವು ಟ್ರೈ ಮಾಡಿರಿ ಮನೆಯೊಳಗೆ. ನೋಡಿರಿ ನಮಗೆ 1.5 ಕಪ್ ಜೋಳದಾಗ ಎಷ್ಟಕ್ಕೊಂಡು ಹಳ್ಳಾಗ್ಯಾವಲ್ಲ ಈಗ. ಅದಕ್ಕೆ 1.5 ಕಪ್ ಇಲ್ಲಾಂದ್ರೆ 2 ಕಪ್ ಅಷ್ಟು ಹಾಕ್ಕೋಬೇಕಾಗ್ತೈತಿ. ಜಾಸ್ತಿ ಹಾಕ್ಕೊಂಡ್ರೆ ಏನಾಗ್ತೈತಿ, ಒಂದಿಷ್ಟು ಜೋಳ ಕೆಳಗೆ ಏನು ಉಳ್ದಿರ್ತಾವಲ್ಲ ಅವು ಹೊತ್ಕೊಂಡ್ಬಿಡ್ತಾವೆ. ನೋಡಿರಿ ಗ್ಯಾಸ್ನ ಆಫ್ ಮಾಡಿನ ಇಲ್ಲೇ ಎಲ್ಲ ಹಳ್ಳು ರೆಡಿ ಆಗೈತಿ. ನೋಡೋಣ ಅಂತ ಹೆಂಗಾಗ್ಯಾವ ಇವ. ಚಲೋ ಆಗ್ಯಾವಲ್ಲ. ನೋಡಿರಿ ನನಗೆ ಇಷ್ಟು ಜೋಳದಾಗ ಒಂದು ಬುಟ್ಟಿ ಅಷ್ಟು ಹಳ್ಳು ಸಿಕ್ಕಾವ. ಆಮೇಲೆ ಇವನ್ನ ನಾವು ಉಂಡೆ ಕಟ್ತೀವಿ, ಆಮೇಲೆ ಒಗ್ಗರಣೆ ಹಾಕ್ತೀವಿ, ಇಲ್ಲಾಂದ್ರೆ ಹಂಗನೂ ತಿನ್ಬೋದು. ಇವ ಭಾಳ ಅಂದ್ರೆ ಭಾಳ ಹೆಲ್ದಿ ಇರ್ತಾವೆ. ನೀವು ಮನೆಯೊಳಗೆ ಟ್ರೈ ಮಾಡಿರಿ, ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ನಾಗ ತಿಳಿಸ್ರಿ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.